ಏಕವೇಣಿ ಜಪಾ ಕರ್ಣಪೂರ ನಗ್ನಾಖರ ಸ್ಥಿತ ಲಂಬೋಷ್ಠಿಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲ್ಲೋಹಲತಾ ಕಂಟಕಭೂಷಣ ವರ್ಧನಾ ಮೂರ್ಧಧ್ವಜಾ ಕೃಷ್ಣ ಕಾಲರಾತ್ರಿರ್ಭಯಂಕರಿ. ಯಾ ದೇವಿ ಸರ್ವಭೂತೇಷು ಮಾ ಕಾಳರಾತ್ರಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಏಕವೇಣಿ ಜಟಾಧಾರಿಣಿ ಕೃಷ್ಣವರ್ಣದ ರೂಪಿಣಿ, ರಕ್ತಬೀಜವಧೆಯಿಂದ ಲೋಕರಕ್ಷಣೆ, ದುಷ್ಟ ಶಕ್ತಿಗಳ ಸಂಪೂರ್ಣ ನಿರ್ಮೂಲನೆ. ಸಪ್ತಮ ದಿನದ ಶಕ್ತಿ ಕಾಳರಾತ್ರಿ, ಸಹಸ್ರಾರ ಚಕ್ರದ ಅಧಿಷ್ಠಾತ್ರಿ. ಶುಂಭ ಮತ್ತು ನಿಶುಂಭ ಎಂಬ ಅಸುರರು ಇಂದ್ರಾದಿ ದೇವತೆಗಳನ್ನು ಸ್ವರ್ಗದಿಂದ ಓಡಿಸಿದರು. ದೇವತೆಗಳು ಅಸಹಾಯಕರಾಗಿ ದೇವಿ ಪಾರ್ವತಿಯ ಶರಣಾಗತರಾದರು. ಮಾತೆ ಕೋಪಗೊಂಡು ಚಂಡಿಕಾದೇವಿಯನ್ನು ಸೃಷ್ಟಿಸಿ ಅವರನ್ನು ಸಂಹರಿಸಲು ಕಳುಹಿಸಿದಳು. ಶುಂಭ ನಿಶುಂಭರು ಮೊದಲು ಸೇನಾಪತಿಗಳಾದ ಚಂಡ ಮತ್ತು ಮುಂಡರನ್ನು ಯುದ್ಧಕ್ಕೆ ಕಳುಹಿಸಿದಾಗ ಚಂಡಿಕಾದೇವಿಯು ಅವರನ್ನು ಸಂಹರಿಸಿ ಚಾಮುಂಡ ಎಂಬ ನಾಮವನ್ನು ಪಡೆದಳು. ಇದರ ನಂತರ ರಕ್ತಬೀಜ ಎಂಬ ದೈತ್ಯ ಯುದ್ಧಕ್ಕೆ ಬಂದನು. ಹಾಗಾಗಿ ಯುದ್ಧ ಅಂತ್ಯವೇ ಇಲ್ಲದಂತೆ ಆಯಿತು. ಆಗ ಮಾತೆ ದುರ್ಗೆಯು ತನ್ನ ಅತ್ಯಂತ ಭೀಕರ ರೂಪವಾದ ಕಾಳರಾತ್ರಿ ಅವತಾರವನ್ನು ಪ್ರಕಟಿಸಿದಳು. ಕಾಳರಾತ್ರಿ ದೇವಿ ಕಪ್ಪು ವರ್ಣ, ಚದುರಿದ ಕೇಶಗಳು, 3 ನೇತ್ರಗಳು, 4 ಭುಜಗಳನ್ನು ಹೊಂದಿದ್ದಳು. 2 ಕೈಗಳಲ್ಲಿ ಖಡ್ಗ ಮತ್ತು ವಜ್ರಾಯುಧ, ಇತರ 2 ಕೈಗಳಲ್ಲಿ ಅಭಯ ಮತ್ತು ವರದ ಮುದ್ರೆಗಳಲ್ಲಿದ್ದವು. ಆಕೆಯ ಮೂಗಿನಿಂದ ಅಗ್ನಿ ಜ್ವಾಲೆಗಳು ಹೊರಬರುತ್ತಿದ್ದವು. ಕತ್ತೆಯ ಮೇಲೆ ಆಸೀನಳಾಗಿದ್ದ ಆಕೆ ಅತ್ಯಂತ ಭೀಕರ ರೂಪದಲ್ಲಿ ಕಾಣಿಸಿಕೊಂಡಳು. ಭಕ್ತರಿಗೆ ಶುಭ ಫಲಗಳನ್ನು ನೀಡುವ ಕಾರಣ ದೇವಿಯನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ. ಕಾಳರಾತ್ರಿ ದೇವಿಯ ಆರಾಧನೆಯು ನಮ್ಮ ಮನಸ್ಸಿನ ಅಂಧಕಾರ, ಅಜ್ಞಾನ, ಭಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ. ಕಾಳರಾತ್ರಿ ದೇವಿಯ ಆರಾಧನೆಯ ಮೂಲಕ ಸಹಸ್ರಾರ ಚಕ್ರವು ಸಕ್ರಿಯಗೊಳ್ಳುತ್ತದೆ. ನಿಮ್ಮೆಲ್ಲರಿಗೂ ನವರಾತ್ರಿ 7ನೇ ದಿನದ ಶುಭಾಶಯಗಳು.